ಯಾದಗಿರಿಯಲ್ಲಿ ಪೆಟ್ರೋಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಕ್ಯಾನ್ಗಳ ಸಮೇತ ಪೆಟ್ರೋಲ್ ಬಂಕ್ಗಳಿಗೆ ಜನರು ಲಗ್ಗೆ ಇಟ್ಟಿದ್ದಾರೆ. ಜನ ದೌಡಾಯಿಸಿದ್ದಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಖಾಕಿ ಭದ್ರತೆಯನ್ನು ಒದಗಿಸಲಾಗಿದೆ. ಯಾದಗಿರಿಯಲ್ಲಿ ಪೆಟ್ರೋಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಕ್ಯಾನ್ಗಳ ಸಮೇತ ಪೆಟ್ರೋಲ್ ಬಂಕ್ಗೆ ಜನರು ಲಗ್ಗೆ ಇಟ್ಟಿದ್ದಾರೆ. ಜನ ದೌಡಾಯಿಸಿದ್ದಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಖಾಕಿ ಭದ್ರತೆ ಒದಗಿಸಲಾಗಿದೆ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ ಅಂದ್ರೂ ಕೂಡ ಜನ ಕೇಳುವಂತ ಮನಸ್ಥಿತಿಯಲ್ಲಿ ಇಲ್ಲ. ಯಾಕಂತಂದ್ರೆ ಒಂದಷ್ಟು ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಸಿಗಲ್ವಂತೆ, ಯುದ್ಧದ ಪರಿಣಾಮ ಅಂತ ಹೇಳಿ ಒಂದಷ್ಟು ಫೇಕ್ ನ್ಯೂಸ್ಗಳು ಸ್ಪ್ರೆಡ್ ಆಗಿದೆ. ಹೀಗಾಗಿ ಜನಕ್ಕೆ ಎಷ್ಟೇ ಮನವರಿಕೆ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಕೇಳುವಂಥ ಮನಸ್ಥಿತಿಯಲ್ಲಿ ಇಲ್ಲ. ಈ ಫೇಕ್ ನ್ಯೂಸ್ಗಳು ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ, ಅದನ್ನು ಜನ ಹೆಂಗೆ ನಂಬ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಜನರಿಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದಾರೆ ಪಾಪ ಬಂಕ್ನ ಮಾಲೀಕರು. ಪ್ಯಾನಿಕ್ ಆಗಬೇಡಿ ಅಂತ ಅಂದರೂ ಕೂಡ ಜನ ಕೇಳ್ತಾ ಇಲ್ಲ, ಕೇಳುವಂಥ ಪರಿಸ್ಥಿತಿಲಿ ಇಲ್ಲ. ಎಲ್ಲ ಕ್ಯಾನ್ಗಳನ್ನು ಹಿಡ್ಕೊಂಡು ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ದಾರೆ. ಫುಲ್ ಸ್ಟಾಕ್ ಇದೆ. ಪ್ಲಸ್ ಇಂಡಿಯನ್ ಆಯಿಲ್ ಕಂಪ್ನಿ ಗುಲ್ಬರ್ಗ ಡಿಪೋದಾಗ ಫುಲ್ ಸ್ಟಾಕ್ ಇದೆ. ಬಟ್ ಪಬ್ಲಿಕ್ ಪ್ಯಾನಿಕ್ ಆಗಿ ಕೆಲಸ ಈ ಥರ ನಮ್ಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಈವನ್ ನಮ್ಮ ಸ್ಟಾಫಿಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಅದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಕೇಳಬೇಡ್ರಿ ಅವ್ರ ಮಾತು. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ನಮ್ಮ ಪೆಟ್ರೋಲ್ ಪಂಪ್ನಾಗ ಈಗ ಟೈಮಿಗೆ 10,000 ಲೀಟ್ರ್ ಇದೆ. ಮತ್ತು ಗುಲ್ಬರ್ಗ ಡಿಪೋನಾಗ 20 ಲಕ್ಷ ಲೀಟ್ರ್ ಪೆಟ್ರೋಲ್ ಸ್ಟಾಕ್ ಇದೆ. ಡೀಸೆಲ್ ಬಿಟ್ಟು ಕಸಿ ಬರೀ ಪೆಟ್ರೋಲ್ ಸ್ಟಾಕ್. ದಯವಿಟ್ಟು ಕೈ ಜೋಡಿಸ್ತಾ ಇದ್ದೀನಿ, ಪ್ಲೀಸ್ ಪ್ಯಾನಿಕ್ ಮಾತು ಕೇಳಬೇಡ್ರಿ, ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಜನ ಕ್ಯಾನ್ನಾಗ ನಾ ಹಾಕಕ್ಕಿಲ್ಲ ಸರ್. ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಾಟಲ್ ದಯವಿಟ್ಟು ತರಬೇಡ್ರಿ. ವೆಹಿಕಲ್ ತರಿ ಹಾಕ್ಸ್ಕೊಂಡು ಹೋಗ್ರಿ, ಬಟ್ ಪ್ಯಾನಿಕ್ ಮಾತು ಕೇಳಿಕೆ ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸರ್. ನಮ್ಮ ಹತ್ರ ಎಲ್ಲರೂ ಏನು ಹೇಳತ್ತಾರೆ, ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಬಂದಾಗ್ಯಾವ. ಶಾಪುರ್ಲಿಂತನೂ ಬಂದಾರ, ಶಾಪುರದಾಗ ಬಂದಾಗ್ಯದ ಅಂತ ಹೇಳಿದಾಗ ಇಲ್ಲಿ ಎಲ್ಲರೂ ಜನರು ಇಷ್ಟು ಮುಗಿಬಿದ್ದಾರೆ. ನಮಗನ ಮಂದಿ ಹೇಳಿದಾಗ ನಾವು ಪ್ಯಾನಿಕ್ ಆಗಿಸಿಂದ ನಾವು ಗಾಡಿ ತೊಗೊಂಬಂದು ಈಗ ನಾನು ಎಷ್ಟೊತ್ತೈತ್ರಿ, ಒಂದು 2 ತಾಸು ಐತ್ರಿ ಈಗ ನಿಂತು ಗಿಸಿಂದ ಇಲ್ಲಿ. ಈ 2 ತಾಸು ಆದಮೇಲೆ ಈಗ ನನ್ನ ಗಾಡಿ ಡೀಸೆಲ್ ಹಾಕ್ಯಾರ. ಅವ್ರು ಪೆಟ್ರೋಲ್ ಪಂಪ್ದವ್ರು ಪೆಟ್ರೋಲ್ ಆದ ಡೀಸೆಲ್ನ ಆದ ಅಂತ ಹೇಳತ್ತಾರೆ. ಬಟ್ ಜನ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ಯಾರ, ಯಾವುದು ಸತ್ಯ ಗೊತ್ತಾಗ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗಪ್ಪ, ಒಂದು ಫೇಕ್ ನ್ಯೂಸು ಎಷ್ಟು ಬೇಗ ಸ್ಪ್ರೆಡ್ ಆಗಿದೆ, ಆಮೇಲೆ ಜನ ಕೂಡ ಕೇಳುವಂಥ ಪರಿಸ್ಥಿತಿಲಿಲ್ಲ, ಏನು ನಡೀತಿದೆ ಅಲ್ಲಿ ಅಂತ? ಪ್ರಭು, ಇದು ಯಾದಗಿರಿ ಜಿಲ್ಲೆಯಾದಂಥ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ ಎಂಬ ವದಂತಿ ಹಿನ್ನೆಲೆಯಲ್ಲಿ ಈಗಲೇ ಯಾದಗಿರಿ ಜಿಲ್ಲೆಯ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಬೈಕ್ಗಳನ್ನು ತೆಗೆದುಕೊಂಡು ಬಂದು ಜನರು ಸಾಕಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿಗಾಗಿ ಮುಗಿಬೀಳ್ತಾ ಇದ್ದಾರೆ. ಪ್ರಮುಖವಾಗಿ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಯಾದಗಿರಿ ನಗರದ ಹಲವು ಪೆಟ್ರೋಲ್ ಬಂಕ್, ಅದೇ ರೀತಿಯಾಗಿ ವಡಗೇರ ತಾಲೂಕಿನ ಪೆಟ್ರೋಲ್ ಬಂಕ್, ಅದೇ ರೀತಿಯಾಗಿ ಹತ್ತಿಕುಣಿ ಮಾರ್ಗದ ಪೆಟ್ರೋಲ್ ಬಂಕ್ ಸೇರಿದಂತೆ ಯಾದಗಿರಿ ಜಿಲ್ಲೆಯ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿ ಮಾಡಲು ಮುಗಿಬೀಳುತ್ತಾ ಇದ್ದಾರೆ. ಇಡೀ ಜಿಲ್ಲೆದಂತೆ ಈ ಸಮಸ್ಯೆ ಏನು, ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಇದೆ, ಆದರೆ ಜನರು ಪೆಟ್ರೋಲ್ ಮತ್ತು ಡೀಸೆಲ್ ಖಾಲಿ ಆಗುವ ವದಂತಿ ಹಿನ್ನೆಲೆಯಲ್ಲಿ ಈ ವದಂತಿ ರೂಮರ್ನಿಂದ
ಅದನ್ನು ಮಾಹಿತಿಯನ್ನು ಅರಿತು ಸಾಕಷ್ಟು ಜನರು ಪೆಟ್ರೋಲ್ ಅನ್ನು ಬೇರೆ ಬೇರೆ ಭಾಗದಿಂದ ಆಗಮಿಸಿ ಪೆಟ್ರೋಲ್ ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ಗೆ ಬೈಕ್ಗಳಿಗೆ ಪೆಟ್ರೋಲ್ ಅನ್ನು ಹಾಕಿಸಲು ಸುಮಾರು ಗಂಟೆಯಲ್ಲೇ ಲೈನ್ ಅನ್ನು ಕ್ಯೂ ನಿಂತು ಪೆಟ್ರೋಲ್ ಕೂಡ ಹಾಕ್ತಾ ಇದ್ರೆ. ಅದೇ ರೀತಿಯಾಗಿ ಮನೆಯಿಂದ ವಾಟರ್ ಕ್ಯಾನ್, ಅದೇ ರೀತಿಯಾಗಿ ಇನ್ನಿತರ ಬಾಟಲ್ಗಳನ್ನು ತೆಗೆದುಕೊಂಡು ಬಂದು ಜನರು ಪೆಟ್ರೋಲ್ ಹಾಕಿಸಿಕೊಳ್ಳಲು ಮುಗಿಬೀಳ್ತಾ ಇದ್ರೆ. ಇದರ ನಡುವೆ ಈ ಗಲಾಟೆ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಆ ಪೆಟ್ರೋಲ್ ಬಂಕ್ಗಳಲ್ಲಿ ಯಾದಗಿರಿಯ ಶುಭಂ ಪೆಟ್ರೋಲ್ ಬಂಕ್ ಸೇರಿದಂತೆ ವಿವಿಧ ಪೆಟ್ರೋಲ್ ಬಂಕ್ಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಕೂಡ ಕಲ್ಪಿಸಿದ್ದಾರೆ. ಆದರೆ ಜನರು ಸಾಕಷ್ಟು ಈಗಾಗಲೇ ಪೆಟ್ರೋಲ್ ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ ಪ್ರಭು. ಆದರೆ ಈಗಲೇ ಅಧಿಕಾರಿಗಳು ಮಾಹಿತಿ ನೀಡುವ ಪ್ರಕಾರ ಯಾವುದೇ ಪೆಟ್ರೋಲ್ ಹಾಗೂ ಡೀಸೆಲ್ನ ಸಮಸ್ಯೆ ಇಲ್ಲ. ಜನರು ಆತಂಕಕ್ಕೆ ಒಳಗಾಗಬೇಡಿ, ಯಾವುದೇ ತೊಂದರೆ ಆಗದಂತೆ ಪೆಟ್ರೋಲ್ ಕೂಡ ಡೀಸೆಲ್ ಸ್ಟಾಕ್ ಇದೆ ಎಂಬ ಮಾಹಿತಿಯನ್ನು ಕೂಡ ಗ್ಯಾರಂಟಿ ನ್ಯೂಸ್ಗೆ ನೀಡಿದ್ದಾರೆ ಪ್ರಭು.